ಅವಳ ಕಾಲಿಂದು ಮತ್ತು ಅವಳ ಕಾಲಲ್ಲಿ ಇರ್ತಕ್ಕಂಥ ಗೆಜ್ಜೆ ಎಲ್ಲ ನೋಡಿಬಿಟ್ಟು ಅವ್ರ ಪೇರೆಂಟ್ಸು ಇದು ನಮ್ಮ ಮಗಳದೇ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ರು. ನಾವು ಆ ಸಂದರ್ಭದಲ್ಲಿ RFSL ಬಳ್ಳಾರಿಯಿಂದ FSL ಅಧಿಕಾರಿಗಳನ್ನು ಕರೆಸಿ ಸೈಂಟಿಫಿಕ್ ರೀತಿಯಿಂದ ಅದನ್ನೆಲ್ಲ ಬಾಡಿ ಇದು ಮಾಡಿ PM ಅಲ್ಲಿ ನಮಗೆ ಗೊತ್ತಾಯಿತು ತಲೆಗೆ ಭಾರಿ ಪೆಟ್ಟು ಬಿದ್ದು ಆ ಕಾರಣಕ್ಕೆ ಸತ್ತೋಗಿದೆ ಮಗು ಅಂತ. ಸೊ ಅದು ಅಲ್ಲಿಂದ ಇಲ್ಲಿ ತನಕ ನಮಗೆ ಅದೊಂದು ಚಾಲೆಂಜಿಂಗ್ ಆಗಿ ಇತ್ತು. ಸುಮಾರು ನಾವು ಅದರಲ್ಲಿ 3 ಜನ ಇನ್ಸ್ಪೆಕ್ಟರ್ದು ಒಂದು ಟೀಮ್ ಮಾಡಿದ್ವಿ. ಕೊಪ್ಪಳ ರೂರಲ್ ಈಗ ಅದು 21ನೇ ತಾರೀಕು ನಮಗೆ ಅದು 302, 201 ಆಗಿ ಕನ್ವರ್ಟ್ ಮಾಡ್ಕೊತೀವಿ. ಆ ಪ್ರಕರಣದಲ್ಲಿ 63 ಇದ್ದನ್ನ ನೆಕ್ಸ್ಟು ಅದು ಮಹಿಳಾ ಸ್ಟೇಷನಲ್ಲೇ ಕೇಸ್ ಆಗಿರೋದ್ರಿಂದ ಮಹಿಳಾ ಇನ್ಸ್ಪೆಕ್ಟರ್ ಆಂಜನೇಯ ನೇತೃತ್ವದಲ್ಲೇ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕೊಪ್ಪಳ ರೂರಲ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಯಲಬುರ್ಗಾ ಇನ್ಸ್ಪೆಕ್ಟರ್ ಮೋನೇಶ್ ಪಾಟೀಲ್ ಅವ್ರು 3 ಜನದ ಟೀಮು ಮತ್ತು ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಎಕ್ಸ್ಪರ್ಟ್ಸ್ ಕ್ರೈಮ್ ಸ್ಟಾಫ್ನ ನಾವೆಲ್ಲ ಕರ್ಕೊಂಡಿದ್ವಿ. ಸೊ ಇದು ಒಂದು ಭಾಳ ಚಾಲೆಂಜಿಂಗ್ ಆಗಿರೋದ್ರಿಂದ ಡೇ ಆ್ಯಂಡ್ ನೈಟು ಇಲ್ಲಿ ತನಕ ಆಲ್ಮೋಸ್ಟ್ ನಿಯರ್ಲಿ 60 ಡೇಸ್ ತನಕನೂ ಎಲ್ಲರೂ ತುಂಬ ಎಫರ್ಟ್ ಆಗಿ ಕೆಲಸ ಮಾಡಿದ್ರು. ನಮಗೆ ಒಂದು ಡೌಟ್ ಇತ್ತು ಏನಂದರೆ ಅಲ್ಲೇ ಮನೆ ಸುತ್ತಮುತ್ತಲವರೇ ಯಾರೋ ಮಾಡಿರ್ಬೋದು ಅಂತ. ಬಟ್ ಯಾರು ಮಾಡಿದ್ದಾರೆ ಅಂತ ಯಾವುದೇ ಕುರು ಇಲ್ಲ. ಮತ್ತು ಸುಮಾರು ರೂಮರ್ಸ್ ಹಬ್ಬಿತ್ತು ಅಲ್ಲಿ, ಏನು ಸ್ಯಾಕ್ರಿಫೈಸ್ ಅಥವಾ ಇದಕ್ಕೆ ನಿಧಿಗೋಸ್ಕರ ಬಲಿ ಕೊಟ್ಟಿದ್ದಾರೆ ಅದು ಇದು ಅಂತ ಎಲ್ಲ ಆ್ಯಂಗಲಲ್ಲಿ ನಾವು ಮಾಡ್ತಾ ಇದ್ವಿ. ಬಟ್ ಅದು ರೂಲ್ಡ್ ಔಟ್ ಆಗಿತ್ತು ನಮಗೆ. ಆ ಥರ ನಿಧಿಗಾಗಿ ಮಾಡಿದಂಥ ಏನು ಅದು ಮೈ ಮೇಲೆ ಮಾರ್ಕ್ ಇರುತ್ತೆ ಅಥವಾ ಬೆರಳು ಕಟ್ ಮಾಡ್ತಾರೆ ಅದೆಲ್ಲ ಏನು ಸಸ್ಪೆಕ್ಟ್ ವ್ಯಕ್ತಪಡಿಸಿದ್ರು ಸುಮಾರು ಜನ. ಅದ್ಯಾವುದು ನಮ್ಮದು PM ಅಲ್ಲೇ ಅದು ರೂಲ್ಡ್ ಔಟ್ ಆಗಿತ್ತು. ಆ ಆ್ಯಂಗಲಲ್ಲಿ ನಾವು ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ರು ಕೂಡ ಯಾವುದೋ ಸಡನ್ ಪ್ರೊವೊಕೇಷನಲ್ಲಿ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಅಂತ ನಮಗೆ. ಸೊ ಇದರಲ್ಲಿ ಹಲವಾರು ಪ್ರಯತ್ನಗಳಾದಮೇಲೆ ರೀಸೆಂಟಾಗಿ ನಾವು ಅದೊಂದು ಫಿಂಗರ್ ಪ್ರಿಂಟು ಮ್ಯಾಚ್ ಆಗ್ಬೋದು ಅನ್ನೋ ಲೆಕ್ಕದಲ್ಲಿ ಒಂದು ಎಫರ್ಟ್ಸ್ ಮಾಡಿದಾಗ ಅಥವಾ ಜನರನ್ನ ಕರೆದು ಎನ್ಕ್ವೈರಿ ಮಾಡುವಾಗ ಅವ್ರ ಬಿಹೇವಿಯರಲ್ಲಿ ಒಬ್ಬೊಂದು ಬಿಹೇವಿಯರ್ ನಮಗೆ ಆಡ್ ಆಗಿ ಕಾಣಿಸ್ಕೊಂಡು, ಅವನ ಹೆಸರು ಸಿದ್ಧಲಿಂಗಯ್ಯ ಗುರುಸ್ವಾಮಿ ನಾಯ್ಕಲ್ ಅಂತ, 51 ವರ್ಷ. ಅಲ್ಲೇ ಮನೆ ಪಕ್ಕದಲ್ಲೇ ಮನೆ ಇದೆ. ಬಿದ್ದು ಅವ್ರದ್ದು ಮನೆ. ಅವನಿಗೆ ಕಾಲಿಗೆ ಸ್ವಲ್ಪ ಏಟಾಗಿ ಅವನು ಮನೆಯಾಗೇ ಇರ್ತಿದ್ದ. ಆ ಹುಡುಗಿಗೆ ಯಾವಾಗಲೂ ಕರೆದ್ಬಿಟ್ಟು ನನಗೆ ವಿಮಲ್ ತಂದು ಕೊಡು, ತಿನ್ನಲಿಕ್ಕೆ ವಿಮಲ್ ಪಾಕೆಟ್ ಬರುತ್ತಲ್ಲ ತಂದು ಕೊಡು ಅಂತ ಯಾವಾಗಲೂ ಕೇಳ್ತಾ ಇದ್ದ. ಅವಳು ತಂದು ಕೊಡ್ತಿದ್ಲು. ಸುಮಾರು ಸಲ ದಿವ್ಸಕ್ಕೆ 3-4 ಸಲ ಕೇಳಿದಾಗ ಚಿಕ್ಕ ಮಕ್ಕಳೆಲ್ಲ ನಾನು ಅವತ್ತೂ ಕರೆದಿದ್ದಾನೆ. ಬೆಳಗ್ಗೆ 7:30 ಅವ್ರ ಅಪ್ಪನ ಜೊತೆ ಹೋಗ್ಬೇಕಾರೆ ಕರೆದಾಗ ಅವ್ರ ಅಪ್ಪನ ಕಳಿಸಿದೆ ನಾವು ತಂದು ಕೊಡೋ ಜಾಗ. ಅವತ್ತು ಬೆಳಗ್ಗೆ ತಂದು ಕೊಟ್ಟಿದೆ ಅಂತಂದು. ಆಮೇಲೆ ಮತ್ತೆ 1 ಗಂಟೆ 11:30 12ರಿಂದ 1 ಗಂಟೆಗೆ ಹುಡುಗಿ ಅವ್ರ ಮನೆ ಹತ್ರ ಹೋದಾಗ ಮತ್ತೆ ತೊಗೊಂಬಾ ಅಂತ ಹೇಳಿದೆ. ನಾನು ತರೋದಿಲ್ಲ ಅಂತ ಅವಳು ಸ್ವಲ್ಪ ಡಿನೈ ಮಾಡಿದ್ದಾಳೆ. ಅವಳು ಕಾಲು ನೋವಾಗಿತ್ತಲ್ಲ, ಅವ್ರ ಕೈಗೆ ಒಂದು ಸ್ಟಿಕ್ ಇದೆ. ಆ ಸ್ಟಿಕ್ಕಿಂದ ಜೋರಾಗಿ ತಲೆ ಹೊಡೆದು ತರೋದಿಲ್ಲ ಅಂದರೆ ಸಿಟ್ಟಿಗೆ ಬಂದು ಸ್ವಲ್ಪ ಕುಡಿದಿದ್ದೆ ಅಂತ ಹೇಳ್ತಾನೆ. ಆ ಹೊಡೆದ ಫೋರ್ಸಿಗೆ ಆ ಹುಡುಗಿ ಹಿಂದೆ ಇಲ್ಲಿ ಹೊಡೆದಿದ್ದಕ್ಕೆ ಫೋರ್ಸಿಗೆ ಮುಂದೆ ಬಿದ್ದು ಮುಖನೇ ಕೆಳಗೆ ಹಾಕಿ ಬಿದ್ದಿದ್ದಕ್ಕೆ ಹಲ್ಲು ಮುರಿದಿತ್ತು. ಅವಳಿಗೆ ಹಲ್ಲು ಮುರಿದಿತ್ತು. PM ಅಲ್ಲೇ ಹೇಳಿತ್ತು ಅವಳಿಗೆ ಹಲ್ಲು ಮುರಿದಿತ್ತು. ಆಮೇಲೆ ಎದ್ದೇ ಇಲ್ಲ ಹುಡುಗಿ, ಅಂದರೆ ಅನ್ಕಾನ್ಸಿಯಸ್ ಆಗಿದೆ. ಆವಾಗ ಅವನು ಟ್ರೈ ಮಾಡಿದ್ದಾನೆ ಎಬ್ಸ್ಲಿಕ್ಕೆ, ಎದ್ದಿಲ್ಲ. ಅದು ಹೊರಗಡೆನೆ ಮನೆ ಹತ್ರ ಅಲ್ಲಿ ಅವತ್ತು ಮದುವೆ ಇತ್ತು. ಯಾರೂ ಊರಲ್ಲಿ ಇರಲಿಲ್ಲ ಅಂತ ನಮ್ಮ ಡೇ 1 ಹೇಳ್ತಾ ಇದ್ವಿ. ಎಲ್ಲರೂ ಮದುವೆ ಹೋಗಿದ್ರು, ಒಬ್ಬರು ಇರಲಿಲ್ಲ ಓಣಿಯಲ್ಲಿ ಅಂತ. ಅದಾದಮೇಲೆ ಅವನು ಏನು ಮಾಡಿದ್ದಾನೆ, ತಕ್ಷಣ ಹುಡುಗಿ ಎದ್ದಿಲ್ಲ ಅಂದರೆ ಹೆದರ್ಕೊಂಡೆಲ್ಲ ಬಡಿತಾರೆ ನನ್ನ ಅಂತ ಹೇಳಿ ಒಳಗಡೆ ಹೋಗಿ ಖಾಲಿ ಗೊಬ್ಬರ ಚೀಲ ಅಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಅವರ ತಾಯಿ ಹಾಕಿಟ್ಟಿದ್ದೆ. ಕೆಳಗೆ ಸುರಿಬಿಟ್ಟು ಆ ಚೀಲ ತಂದು ತಲೆ ಕೆಳಗೆ ಮಾಡಿ ಹಾಕಿ ಎತ್ತಿಬಿಟ್ಟು ಕಾಲು ಹಾಕಿ ಒತ್ತಿ ಅವ್ರ ಮನೆಯಿಂದನೇ ಕಲ್ಲು ಹಾಕಿದ್ದಾರೆ. ಹಳೆ ಮನೆ ಇನ್ನೊಂದು ಬಿದ್ದಿದೆ ಅಲ್ಲಿ ಇಟ್ಟು ಅದ್ರ ಮುಂದೆ ಒಂದು ನೀರಿಂದು ಸ್ಟೀಲಿನ ಚಾವಿ ಇರುತ್ತಲ್ಲ ಕುಡಿಲಿಕ್ಕಿಟ್ಟು ಅದನ್ನಿಟ್ಟು ಕವರ್ ಮಾಡಿದ್ದು. 1.5 ದಿನ ಅಲ್ಲೇ ಇದೆ ಬಾಡಿ. ಅದು ಸ್ವಲ್ಪ ವಾಸನೆ ಬರೋಕ್ಕೆ ಶುರು ಆಗಿದ ಕೂಡಲೇ ಮತ್ತು ಸಂಡೇ ರಾತ್ರಿ ಅಂದರೆ 20ನೇ ತಾರೀಕು ರಾತ್ರಿ 3 ಗಂಟೆಗೆ ಅದನ್ನು ಎತ್ಕೊಂಡು ಬಂದು ಈ ನಮಗೆ ಬಾಡಿ ಸಿಕ್ಕ ಜಾಗದಲ್ಲಿ ಇಟ್ಟು ಮೇಲೆ ಅದು ಅರಳಿ ಮರ ಇತ್ತಲ್ಲ ಅದ್ರದ್ದು ಎಲೆ ತೆಗೆದು ಅದ್ರ ಮೇಲೆ ಇದ್ದಾನೆ. ಫಿಟ್ ಇಲ್ಲದೆ ಇರೋ ಥರ ನಾಟಕ ಮಾಡಿದ್ದಾರೆ. ಅದನ್ನೇ ನಾವು ಡೇ ಬೈ ಡೇ ಅಬ್ಸರ್ವ್ ಮಾಡಿದ್ದೆ. ಫೈನಲಿ ಅವನೇ ಅಂತ ಇದು ಮಾಡೋಕ್ಕಾಗಿಲ್ಲ. ಒಂದೇ ಕೈಗೆ ಹಚ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾನೆ. ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ. ಅವ್ನ ಕೈ ತುಂಬ ಸ್ಟ್ರಾಂಗ್ ಇದೆ. ನೋಡೋಕ್ಕೆ ವೀಕ್ ಇದ್ದಂತ ಅಂತಾನೆ, ಬಟ್ ಫಿಟ್ ಇಲ್ಲ. ಅವ್ನು ಹ್ಯಾಂಡಿಕ್ಯಾಪ್ ಥರ ಮಾಡ್ತಾನೆ. ಕಾಲು ಮುಗಿಲ್ಲ. ಅದು ಯಾವುದೋ ಅಣ್ಣನ ತಮ್ಮ ಜ್ವರ ಮಾಡುವಾಗ ಒಣಕೆಯಲ್ಲಿ ಏನೋ ತಮ್ಮ ಹೊಡೆದಿದ್ದಂತ ಅದಕ್ಕೆ ಸ್ವಲ್ಪ ಕಾಲು ನೋವಾಗಿತ್ತು ಹೊರತು ಹ್ಯಾಂಡಿಕ್ಯಾಪ್. ಅದೇ ಅದನ್ನೆಲ್ಲ ಮುಚ್ಚಾಕ್ಲಿಕ್ಕೆ ಅವನೇನೋ ನಾಟಕ ಮಾಡಿದ್ದಾನೆ. ಸಡನ್ ಆಗಿ ಅವ್ನು ಏನು ಹೊಡೆದಿದ್ದಾನೆ, ಬಿದ್ದು ಹೋಗಿದೆ ಹುಡುಗಿ. ಸದ್ಯಕ್ಕೆ ಅವನು ವಾಲಂಟರಿ ಸ್ಟೇಟ್ಮೆಂಟಲ್ಲಿ ಅದೇ ಥರ ಬಂದಿದೆ. ಬಿದ್ದು ಹೋಗಿದ್ದಕ್ಕೆ ಅಲ್ಲಿ ಹೋಗೋದಿದೆ. ಮತ್ತು ಇದರಲ್ಲಿನೂ ಕೂಡ ನಮ್ಗೆ ಗೊತ್ತಾಗ್ತದೆ ಸಡನ್ ಆಗಿ ಆಗಿರೋದಕ್ಕೆ ಹೆದರ್ಕೊಂಡು ಚೀಲ ಹಾಕಿ ಕಟ್ಟಿಟ್ಬಿಟ್ಟ. ಯಾರು ನೋಡ್ತಾರೆ ನನಗೆ ಹೊಡಿತಾರೆ ಅಂತ. ಈಗಾದರೂ ಅದೇ ಇದೆ, ಅವ್ರು ನಾನು ಊರಿಗೆ ಕಳ್ಸಿರೋ ಹೊಡಿತಾರೆ ಜನ ಅಂತ ಹೇಳಿ ಅಲ್ಲೇ ಇದ್ದೇನೆ.
ಎಲ್ಲ ನೋಡಿದಾನೆ, ಎಲ್ಲರೂ ಏನೇನು ಮಾಡ್ತಾರೆ ಅಂತ ಎಲ್ಲ ನೋಡಿದಾನೆ. ಸ್ವಲ್ಪ ಮೆಂಟಲಿ ಟಫ್ ಇದ್ದಾನೆ. ಎಲ್ಲ ನೋಡಿ ನನ್ನ ಮೇಲೆ ನೀನೇ ಅಂತ ಹೇಳೋ ತನಕ ಬಾಯ್ ಬಿಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾನೆ. ಒಂದಿಷ್ಟು 60 ದಿನದಿಂದ ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಎಲ್ಲರನ್ನು ಕರ್ಕೊಂಡ್ಬರ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಅವನಿಗೂ ಒಂದ್ಸತಿ ಕರ್ಕೊಂಡ್ ಬಂದಿದ್ವಿ. ಸಡನ್ ಆಗಿ ಡ್ರಿಂಕ್ಸ್ ಜಾಸ್ತಿ ಮಾಡಿದ್ದು, ಊರು ಬಿಟ್ಟು 2 ದಿವಸ ಹೋಗಿದ್ದು, ಮತ್ತೆ ಟೆನ್ಷನ್ ಆಗಿತ್ತು ಅಂತ ಹೇಳ್ಕೊಂತ ಓಡಾಡೋದು. ಸೂಕ್ಷ್ಮವಾಗಿ ನಾವೆಲ್ಲ ಅಲ್ಲಿ ಮಾಹಿತಿ ಕಲೆ ಹಾಕುವಾಗ ಇವ್ನ ಮೇಲೆ ಡೌಟ್ ಮುಂಚೆನೇ ಬಂದಿದ್ದು. ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ 2 ದಿವಸ ಇದು ಮಾಡಿದಾಗ ವಾಪಸ್ ಕರ್ಕೊಂಬಂದು ಕೇಳಿದಾಗ ನೀವು ಫೈನಲಿ ನೀನೇ ಅಂತ ನೀವು ಹೇಳತನ ನಾನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಅಂತ ಕತೆ ಎಲ್ಲ ಹೇಳ್ತಾರೆ. ಯಾರೂ ಇಲ್ಲ, ಮನೇಲಿ ತಾಯಿ ಮಾತ್ರ ಇರ್ತಾರೆ. ತಂದೆನ ಹೋಗಿ ಅಜ್ಜ ತಗೊಂಡ್ಬಾ ಅಂತ ತಗೊಂಡ್ಬಂದು ಕೊಡು ಅಂತ ಅಪ್ಪನೇ ಹೇಳಿ ಹುಡುಗಿ ಕಾಡಿಸ್ತಾನೆ. ಇನ್ನೇನು ಕಾಡಿಸ್ತಿರ್ಲಿಲ್ಲ ಅವಳಿಗೆ, ತಂದ್ಕೊಡು ಅಂತಿದ್ದಂತ. ಒಂದೊಂದ್ಸಲ ತಂದು ಕೊಡ್ತಿದ್ದ ಹುಡುಗಿ, ಒಂದೊಂದ್ಸಲ ತಂದು ಕೊಡಲ್ಲ ಹೋಗು ಅಂತ ಹೋಗ್ತಿತ್ತು. ಇದು ಸಡನ್ ಆಗಿ ತಂದು ಕೊಡೋದಿಲ್ಲ ಅಂದ್ರೆ ಸ್ವಲ್ಪ ಕುಡಿದಿರ್ಬೇಕು, ತಂದು ಕೊಡೋದಿಲ್ಲ ಅಂದ್ರೆ ಸಿಟ್ಟು ಬಂದು ಬೀಸಿ ಹೊಡೋದು.